MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಹಾರದಲ್ಲಿ 121 ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಲಿದೆ. ಘಟಾನುಘಟಿ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧರಿಸಲಿದ್ದಾರೆ. 32% ಕ್ರಿಮಿನಲ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದೆಲ್ಲವನ್ನು ನೋಡೋಣ ಬಿಹಾರ ಮತ ಸಮರ ನ್ಯೂಸ್ ಟಾಪ್ 9ನಲ್ಲಿ. ದೇಶದ ಕುತೂಹಲ ಕೆರಳಿಸಿರುವ ಬಿಹಾರ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಮೊದಲ ಹಂತದ ಮತದಾನ ನಡೆಯಲಿದೆ. ಹೈವೋಲ್ಟೇಜ್ ಕಣವಾಗಿರುವ ಬಿಹಾರ ಚುನಾವಣಾ ಕದನ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪಿದೆ. 18 ಜಿಲ್ಲೆಗಳ 121 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆಬರಹವನ್ನ ಮತಪ್ರಭು ಬರೆಯಲಿದ್ದಾನೆ. ಚುನಾವಣಾ ಆಯೋಗವು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವೋಟಿಂಗ್ ನಡೆಯಲಿದೆ. ಬಿಹಾರದಲ್ಲಿ ಮೊದಲ ಹಂತದ ಮತದಾನ ನಡೆಯುವ 121 ಕ್ಷೇತ್ರಗಳಲ್ಲಿ 1314 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. 3.75 ಕೋಟಿ ಮತದಾರರು ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸಲಿದ್ದಾರೆ. ಒಟ್ಟು 3.75 ಕೋಟಿ ಮತದಾರರಲ್ಲಿ 10.72 ಲಕ್ಷ ಜನರು ಹೊಸದಾಗಿ ಸೇರ್ಪಡೆಗೊಂಡ ಮತದಾರರಿದ್ದಾರೆ. ಯುವ ಸಮುದಾಯವು ಚೊಚ್ಚಲ ಮತದಾನದ ಹಕ್ಕನ್ನ ಚಲಾಯಿಸುವ ತವಕದಲ್ಲಿದೆ. ಇನ್ನು 7,38,000 18 ರಿಂದ 19 ವರ್ಷದ ಒಳಗಿನ ವೋಟರ್ಸ್ ಇದ್ದಾರೆ. ಇವರ ಜೊತೆಗೆ 758 ತೃತೀಯ ಲಿಂಗ ಮತದಾರರು ಇದ್ದಾರೆ. ಮೊದಲ ಹಂತದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ ನೀಡಲಾಗಿದೆ. ಸಹರ್ಸಾ ಜಿಲ್ಲೆಯ ಸಿಮ್ರಿ, ಭಕ್ತಿಯಾರ್ಪುರ್, ಮಹಿಸಿ, ಮುಂಗೇರ್ ಜಿಲ್ಲೆಯ ತಾರಾಪುರ್, ಮುಂಗೇರ್ ಮತ್ತು ಜಮಾಲ್ಪುರ್ ಅತಿ ಸೂಕ್ಷ್ಮ ಪ್ರದೇಶಗಳಾಗಿವೆ. ಸೂರ್ಯಗಢ ಕ್ಷೇತ್ರದ 56 ಮತಗಟ್ಟೆಯಲ್ಲಿ 5 ಗಂಟೆವರೆಗೆ ಮತದಾನ ನಡೆಯಲಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಭೀತಿಯಿಂದ ಇತರ ಕ್ಷೇತ್ರಗಳಿಗಿಂತ 1 ಗಂಟೆ ಮುಂಚಿತವಾಗಿ ಮತದಾನ ಕೊನೆಗೊಳ್ಳಲಿದೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ರಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಹೈವೋಲ್ಟೇಜ್ ಚುನಾವಣಾ ಅಖಾಡದಲ್ಲಿ 45,341 ಕೇಂದ್ರದಲ್ಲಿ ಮತದಾನ ನಡೆಯಲಿದೆ. ಅವುಗಳಲ್ಲಿ 36,733 ಕೇಂದ್ರಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪಾಟ್ನಾ, ಬೇಗುಸರಾಯ್, ನಳಂದಾ, ಲಖೀಸರಾಯ್, ಶೇಖ್ಪುರ, ಬಕ್ಸಾರ್, ವೈಶಾಲಿ, ದರ್ಭಂಗಾ, ಸಿವಾನ್ ಸೇರಿದಂತೆ 18 ಜಿಲ್ಲೆಗಳಲ್ಲಿ ವೋಟಿಂಗ್ ನಡೆಯಲಿದೆ. ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ತಯಾರಿ ಮಾಡಿಕೊಂಡಿದೆ. ರಂಗೇರಿರುವ ಬಿಹಾರ ಚುನಾವಣಾ ಅಖಾಡದಲ್ಲಿ 1314 ಅಭ್ಯರ್ಥಿಗಳ ಪೈಕಿ 32% ಮಂದಿ ಕ್ರಿಮಿನಲ್ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತು ಆರ್ಜೆಡಿ ಮುಂದಾಳತ್ವದ ಇಂಡಿಯಾ ಕೂಟದ ಬಹುಪಾಲು ಅಭ್ಯರ್ಥಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ. ಮೊಕಾಮಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಜೆಡಿಯು ಅಭ್ಯರ್ಥಿ ಅನಂತ್ ಕುಮಾರ್ ಸಿಂಗ್ ವಿರುದ್ಧ 26 ಪ್ರಕರಣಗಳಿವೆ. ಹೈವೋಲ್ಟೇಜ್ ಅಖಾಡವಾದ ರಾಘೋಪುರ್ ಕ್ಷೇತ್ರದಿಂದ ಮಹಾಗಠಬಂಧನ್ನ ಸಿಎಂ ಅಭ್ಯರ್ಥಿ ಆರ್ಜೆಡಿಯ ತೇಜಸ್ವಿ ಯಾದವ್ ಕಣಕ್ಕಿಳಿದಿದ್ದಾರೆ. ತೇಜಸ್ವಿ ಪ್ರತಿಸ್ಪರ್ಧಿಯಾಗಿ ಎನ್ಡಿಎ ಅಭ್ಯರ್ಥಿ ಸತೀಶ್ ಕುಮಾರ್ ಭವಿಷ್ಯ ನಿರ್ಧಾರವಾಗಲಿದೆ. ಲಾಲು ಕುಟುಂಬದ ವಿರುದ್ಧ ಸೆಟೆದು ನಿಂತಿರುವ ಪುತ್ರ ತೇಜ್ ಪ್ರತಾಪ್ ಯಾದವ್ ಮಹುವಾ ಕ್ಷೇತ್ರದಲ್ಲಿ ತಮ್ಮ ಹೊಸ ಪಕ್ಷ ಜನಶಕ್ತಿ ಜನತಾದಳದಿಂದ ಕಣಕ್ಕಿಳಿದಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿ ಆರ್ಜೆಡಿಯಿಂದ ಮುಖೇಶ್ ಕುಮಾರ್ ರೋಷನ್ ಹಣೆಬರಹವನ್ನ ಇವತ್ತು ಮತದಾರರು ಬರೆಯಲಿದ್ದಾರೆ. ಇನ್ನು ಖ್ಯಾತ ಗಾಯಕಿ ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್ ದರ್ಬಾಂಗ್ ಜಿಲ್ಲೆಯ ಅಲಿನಗರ್ನಿಂದ ಕಣದಲ್ಲಿದ್ದಾರೆ. ಈತ ಮೈಥಿಲಿಗೆ ಪ್ರತಿಸ್ಪರ್ಧಿಯಾಗಿ ಆರ್ಜೆಡಿಯ ವಿನೋದ್ ಮಿಶ್ರಾ ಅಖಾಡದಲ್ಲಿದ್ದಾರೆ. ಮುಂಗೇರ್ ಜಿಲ್ಲೆಯ ತಾರಾಪುರ ಕ್ಷೇತ್ರದಲ್ಲಿ ಡಿಸಿಎಂ ಬಿಜೆಪಿ ಅಭ್ಯರ್ಥಿ ಸಮರ್ಥ್ ಚೌಧರಿ ಇದ್ದಾರೆ. ಸಮರ್ಥ್ ಪ್ರತಿಸ್ಪರ್ಧಿಯಾಗಿ ಆರ್ಜೆಡಿಯ ಪಕ್ಷದ ಅರುಣ್ ಕಣದಲ್ಲಿದ್ದಾರೆ. ಲಖೀಸರಾಯ್ ಕ್ಷೇತ್ರದಲ್ಲಿ ಬಿಜೆಪಿಯ ವಿಜಯ್ ಕುಮಾರ್ ಸಿನ್ಹಾ ಸ್ಪರ್ಧಿಸಿದ್ದಾರೆ. ಇವರ ವಿರುದ್ಧ ಕಾಂಗ್ರೆಸ್ನ ಅಮರೇಶ್ ಕುಮಾರ್ ಕಣದಲ್ಲಿದ್ದಾರೆ. ಬಿಹಾರದಲ್ಲಿ ಸದ್ಯ ಎನ್ಡಿಎ ಕೂಟ ಅಧಿಕಾರದಲ್ಲಿದೆ. 121 ವಿಧಾನಸಭಾ ಕ್ಷೇತ್ರದ ಪೈಕಿ 57ರಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸ್ಪರ್ಧಿಸ್ತಾ ಇದೆ. ಮಿತ್ರ ಪಕ್ಷ ಬಿಜೆಪಿ 48 ಸ್ಥಾನದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ 14 ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ. ಉಪೇಂದ್ರ ಕುಶ್ವಾಹಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ 2 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಹೊಂದಿದೆ. ಬಿಹಾರ ಚುನಾವಣೆ ಯುದ್ಧ ಗೆಲ್ಲೋದಕ್ಕೆ ಮಹಾಗಠಬಂಧನ್ ಕೂಡ ಭರ್ಜರಿ ಪ್ರಚಾರ ನಡೆಸಿದೆ. ಮಹಾಗಠಬಂಧನ್ ಅಂತ ಕರೆಯುವಂತಹ ಇಂಡಿಯಾ ಮೈತ್ರಿಕೂಟದ 126 ಅಭ್ಯರ್ಥಿಗಳು 121 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾರೆ. ವಿಪಕ್ಷಗಳು ಸೀಟು ಹಂಚಿಕೆಯಲ್ಲಿ ಬಿಕ್ಕಟ್ಟು ಉಂಟಾದ ಕಾರಣ 5 ಕ್ಷೇತ್ರದಲ್ಲಿ ಪರಸ್ಪರ ಎದುರಾಳಿಗಳಾಗಿವೆ. ವೈಶಾಲಿ, ಬಚ್ವಾರಾ, ರಾಜಪಕರ್,
ಬಿಹಾರ್ ಶರೀಫ್ ಮತ್ತು ಬೆಲ್ದೌರ್ ಕ್ಷೇತ್ರಗಳಲ್ಲಿ ಸ್ನೇಹಪರ ಹೋರಾಟಕ್ಕೆ ಇಳಿಯಲಿವೆ. ಅಲ್ಲದೆ ಚುನಾವಣಾ ಸಲಹೆಗಾರ ರಾಜಕಾರಣಿ ಪ್ರಶಾಂತ್ ಕಿಶೋರ್ರ ಜನ್ ಸುರಾಜ್ ಪಕ್ಷವು ಮೊದಲ ಹಂತದಲ್ಲಿ 119 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.